ಈ ಮಾಯೆ ಎಂಬುದು ಎಲ್ಲಿದೆ? ಸತ್ಯ ಅರ್ಥ ಆಗ್ತಾ ಇಲ್ಲ. ಆಚೆ ಎಲ್ಲೂ ಇಲ್ಲ, ಮನಸ್ಸಿನಲ್ಲೇ ಇದೆ ಮಾಯೆ. ನಮ್ಮ ಮನಸ್ಸೇ ಮಾಯೆ. ಇದೇ ಮನಸ್ಸು ಹಿಂತಿರುಗಿಸಿ ಅಂತರ್ಮುಖ ಮಾಡಿ ಸದ್ಗುರುವಾಗಿ ನಿಂತಾಗ ಈ ಮನಸ್ಸೇ ನಮ್ಮನ್ನ ಪರಮಾತ್ಮನ ಕಡೆ ಕರ್ಕೊಂಡು ಹೋಗೋದು. ಮಾಸ್ಟರ್ ಯಾರು ಕರ್ಕೊಂಡು ಹೋಗ್ತಾರೆ? ನಾವು ಅನ್ಕೊಂಡಿದೀವಿ ಯಾರೋ ಮಹಾತ್ಮರು ಬಂದು ನಮ್ ಕೈ ಹಿಡಿದು ಹೇಳ್ತಾರಲ್ಲ ಕಥೆಗಳೆಲ್ಲ, ನಗು ಬರ್ತಾ ಇರುತ್ತೆ. ಬಾಡಿ ವೆಕೇಟ್ ಆದ್ರು ಯಾರೋ ಇಬ್ರು ಬಂದ್ರು, ಕೈ ಹಿಡಿದು ಕರ್ಕೊಂಡು ಹೋದ್ರು. ಎಲ್ಲಿ ಕರ್ಕೊಂಡು ಹೋದ್ರು ನನ್ಗಂತೂ ಗೊತ್ತಿಲ್ಲ. ಈ ಫಸ್ಟ್ ಈ ಮನಸ್ಸಪ್ಪ ನಮ್ಗೆ ಆ ಪರಮಾತ್ಮ ಕರ್ಕೊಂಡು ಹೋಗೋದು. ಈ ಮನಸ್ಸು ನೋಡಿ, ನಾ ಅದಕ್ಕೆ ಹೇಳ್ತಾ ಇರ್ತೀನಿ, ರತ್ನಾಕರ ಎಂಬ ಕಲ್ಲ ವಾಲ್ಮೀಕಿ ಆದಲ್ವಾ, ನಾವೆಲ್ಲ ಕೂಡ ರತ್ನಾಕರ ಇದ್ದು ವಾಲ್ಮೀಕಿ ಆಗಬೇಕು, ಋಷಿ ತತ್ವ ಹೊಂದಬೇಕು. ಆ ಮನಸ್ಸೇ ಅಲ್ವಾ ಒಂದಾನೊಂದು ಕಾಲದಲ್ಲಿ ಕಲ್ತನ ಮಾಡ್ತಾ ಇತ್ತು ರತ್ನಾಕರನಾಗಿ. ಅದೇ ಮನಸ್ಸಲ್ವಾ ಋಷಿ ತತ್ವ ಹೊಂದಿ ಪಶ್ಚಾತ್ತಾಪ ಪರಿವರ್ತನೆ ಹೊಂದಿ ಪ್ರಾಯಶ್ಚಿತ್ತ ಮಾಡ್ಕೊಂಡು ತಿರ್ಗಾ ಜ್ಞಾನವನ್ನು ತಿಳಿಸಿದ್ದು, ಇಡೀ ಜಗತ್ತಿಗೆ ರಾಮಾಯಣ ಮಹಾಕಾವ್ಯವನ್ನು ನೀಡಿದ್ದು. ಅರ್ಥ ಮಾಡ್ಕೊಳ್ಳಿ, ಇದನ್ನೇ ನಮ್ಮಲ್ಲೇ ಇದೆ ಋಷಿ ತತ್ವ ಕೂಡ. ಅದನ್ನೇ ಪ್ರತಿಯೊಬ್ಬರಲ್ಲೂ ಜ್ಞಾನ ಇದೆ, ಆತ್ಮಜ್ಞಾನ ಇದೆ. ನಾವು ಗುರ್ತಿಸ್ತಾ ಇಲ್ಲ, ನಮ್ಮಲ್ಲೂ ಗುರ್ತಿಸ್ತಾ ಇಲ್ಲ. ಯಾಕೆ ನಮ್ಮ ಮನಸ್ಸು ಆಚೆ ಓಡ್ತಾ ಇದೆ.